ಈಗ ಇತ್ತೀಚಿನ ಸ್ಟೇಟಸ್ ಅಂತಂದರೆ ಈ IVF-ಅನ್ನು ಸರ್ಕಾರದ ಮಾದರಿಯಲ್ಲಿ ಸರ್ಕಾರನೇ ನಿಗದಿಪಡಿಸಿದಂಥ ರೇಟ್ನಲ್ಲಿ ಮಾಡಲಿಕ್ಕೆ ಮೊದಲು ಅವಕಾಶ ಇರಲಿಲ್ಲ. ಹೀಗಾಗಿ ನಾವು ನಿರಂತರ ಸರ್ಕಾರದ ಸಂಪರ್ಕದಲ್ಲಿದ್ದು ಒಂದು ಲೆಟರನ್ನು ಬರೆದ್ವಿ, ಇದು IVF-ನಲ್ಲಿ ಇನ್ಕ್ಲೂಡ್ ಮಾಡಿ ಅಂತೇಳಿ. ಹೀಗಾಗಿ ಸುವರ್ಣ ಆರೋಗ್ಯ ಟ್ರಸ್ಟ್ನವರು, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವರು ಮಲ್ಟಿಪಲ್ ಮೀಟಿಂಗ್ಸ್ ಮಾಡಿದರು. ಮಲ್ಟಿಪಲ್ ಮೀಟಿಂಗ್ ಮಾಡಿಸಿ ಸರ್ಕಾರದ ಯೋಜನೆ ಅಡಿಯಲ್ಲಿ ಅದನ್ನು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟನ್ನು ಕೂಡ ನಾವು ಇನ್ಕ್ಲೂಡ್ ಮಾಡಬೇಕು ಅನ್ನೋ ಬಗ್ಗೆ ಸುಮಾರು ಮೀಟಿಂಗ್ಗಳಾಗಿ ಸರ್ಕಾರ ಒಂದು ಹಂತಕ್ಕೆ ಬಂದಿದೆ. AVRK ಅಡಿಯಲ್ಲಿ ಕೂಡ ನಾವು IVF ಟ್ರೀಟ್ಮೆಂಟ್ ಕೊಡ್ಬೋದು ಅನ್ನೋ ಬಗ್ಗೆ ಒಂದು ಸರ್ಕಾರಿ ಕಾನೂನು ನಿಗದಿಪಡಿಸಿದೆ. 1,34,000 ಅದನ್ನು 3 ಸೈಕಲ್ ಒಳಗೆ, ಇಫ್ ಇಟ್ ಇಸ್ ಫೇಲ್ಸ್ ಬಿಯಾಂಡ್ ದ 3 ಸೈಕಲ್ಸ್ ಪೇಷಂಟ್ ಅವ್ರು ಎಲಿಜಿಬಲ್ ಇರೋಂಗಿಲ್ಲ. ಆ 1,34,000ದಲ್ಲಿ 3 ಸಾರಿ ನಾವು ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಒಂದೇ ಸಲ ಫೇಲ್ ಆತಪ್ಪ ಅಂತಂದರೆ 2ನೇ ಸಾರಿ ಮತ್ತು 3ನೇ ಸಲ ಮಾಡಲಿಕ್ಕೆ ಕೊಡಬೇಕು. ಅಷ್ಟು ಅನುದಾನ ಇತ್ತೀಚೆಗೆ ಸರ್ಕಾರ ನೀಡಿದೆ, ಅದು ಕ್ರಿಯಾ ಹಂತದಲ್ಲಿದೆ. ಅದಕ್ಕೆ ಬೇಕಾಗಿರೋ ನಮ್ಮಲ್ಲಿ ತಯಾರಿ ಏನಂತಂದರೆ, ಒಂದು 2 ಮ್ಯಾನ್ ಪವರ್ ಬೇಕಾಗಿತ್ತು. ಅದಕ್ಕೆ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಿಷಿಯನ್ಸ್ ಒಬ್ಬರು, ಟೆಕ್ನಾಲಜಿಕ್ ಅಸಿಸ್ಟೆಂಟ್ ಅಂತ ಒಬ್ಬರು, ಇನ್ನೊಬ್ರು ಎಂಬ್ರಿಯಾಲಜಿಸ್ಟ್ ಅಂತ. ಇವೆರಡೂ ಪೋಸ್ಟ್ಗಳು ಸರ್ಕಾರ ಹಂತದಲ್ಲಿಲ್ಲ. ಹೀಗಾಗಿ ನಾವು ಅವರಿಬ್ಬರನ್ನ ಸರ್ವಿಸ್ ಕಾಂಟ್ರಾಕ್ಟ್ ಮಾದರಿಯಲ್ಲಿ ತೆಗೆದುಕೊಳ್ಬೇಕಂತ ಇದ್ಕೊಂಡು ನಮಗೆ ಸರ್ಕಾರದಿಂದ ಒಂದು ಆದೇಶ ಬಂತು. ಅದರ ಪ್ರಕಾರ ನಾವು ಆದೇಶಕ್ಕಾಗಿ ಕೋರಿದ್ವಿ. ಹೀಗಾಗಿ ಒಪ್ಪಿಗೆ ಕೂಡ ಬಂದಿದೆ. ಅದನ್ನು ನಾವು ಈಗ ಆಲ್ರೆಡಿ ಟೆಂಡರ್ ಮುಖಾಂತರ 2 ಸೇವೆಗಳನ್ನು ತೆಗೆದುಕೊಳ್ತಾರೆ. ಈ 2 ಸೇವೆಗಳು ಲೈಸೆನ್ಸ್ ಪ್ರೊಕ್ಯೂರ್ ಮಾಡಲಿಕ್ಕೆ ಅತಿ ಅವಶ್ಯ ಆಗಿದೆ. ಹೀಗಾಗಿ 2 ಸೇವೆಯನ್ನು ತೆಗೆದುಕೊಂಡು ಈಗಾಗಲೇ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದೀವಿ. ಸದ್ಯದಲ್ಲೇ ಕೂಡ ನಮ್ಮ ಲೈಸೆನ್ಸ್ ದೊರಕ್ತದೆ. ಅದರ ನಂತರ ಡ್ರಗ್ ಪ್ರೊಕ್ಯೂರ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಪೇಷಂಟಿಗೆ ಇನ್ಫರ್ಟಿಲಿಟಿಗೆ 40,000 ರಿಂದ 50,000 ಕೇವಲ ಬರೀ ಡ್ರಗ್ಸ್ಗಷ್ಟ, ಹಾರ್ಮೋನ್ಸ್ ಮತ್ತು ಇಂಜೆಕ್ಷನ್ಸ್ ಮತ್ತು ರಿಪೋರ್ಟ್ಸ್ ಅಂತ ಬರ್ತಾರೆ. ಅದಕ್ಕೆ ನಾವು ಕೊಡಬೇಕಾಗ್ತದೆ. ಅದಕ್ಕೆ ಟೆಂಡರ್ ಮುಖಾಂತರ ಮಾಡ್ಕೊಳ್ಳಿ ಅಂತ ನಮ್ಮ ಸರ್ಕಾರದಿಂದ ನಿರ್ದೇಶನ ಬಂದಿದೆ. ಹೀಗಾಗಿ ಅದರ ಕ್ರಿಯೆಯೂ ಕೂಡ ನಮ್ಮ ಮೇನ್ ಡ್ರಗ್ ಸ್ಟೋರ್ನಲ್ಲಿ ಅದರ ತಯಾರಿ ಕೂಡ ನಡೆದಿದೆ. ಸದ್ಯದಲ್ಲಿ ಲೈಸೆನ್ಸ್ ಬಂದ ತಕ್ಷಣ ಈ ಟ್ರೀಟ್ಮೆಂಟನ್ನು ಅಳವಡಿಸೋದು ನಮ್ಮ KIMS ಸಾಧ್ಯತೆ ಇದೆ. ಮೊದಲು PPP ಮಾಡಬೇಕಂತಕೊಂಡು ಸರ್ಕಾರದೊಂದಿಗೆ ನಾವು ಡಿಸ್ಕಷನ್ ಮಾಡಿದಾಗ ನಮ್ಮ ಸರ್ಕಾರದ ಮುಖ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಡಾಕ್ಟರ್ ಶರಣ್ ಪ್ರಕಾಶ್ ಅವರು PPP ಮಾಡಲು ಬೇಡ, ಇದು ಸರ್ಕಾರ ಹಂತದಲ್ಲೇ ಮಾಡೋಣ, ತಡ ಆದರೂ ಚಿಂತಿಲ್ಲ, ಎಲ್ಲ ರೋಗಿಗಳು ಕೂಡ ಸರ್ಕಾರದ ಹಂತದಲ್ಲಿ ಕೂಡ ಫ್ರೀಯಾಗಿ ಸಿಗುವಂಥ ವ್ಯವಸ್ಥೆ ಆಗಲಿ ಅಂತಕೊಂಡು ನಮಗೆ ಇನ್ಸಿಸ್ಟ್ ಮಾಡಿದ್ರು, ನಿರ್ದೇಶನ ಕೊಟ್ಟರು. ಹೀಗಾಗಿ ನಾವು ಮತ್ತೆ ಶಾಸ್ತ್ರಕ್ಕೆ ಸುಮಾರು ಬಾರಿ ಸಂಪರ್ಕದಲ್ಲಿದ್ದು ಲೆಟರ್ಗಳನ್ನು ಬರೆದು ಅದನ್ನು AVRK ಯೋಜನೆ ಅಡಿಯಲ್ಲಿ ಬರೋ ಹಾಗೆ ನಾವು ಅದನ್ನು ಮಾಡಿದ್ವಿ. ಸರ್ಕಾರ ಅದಕ್ಕೆ ಕ್ರಮವನ್ನು ತೆಗೆದುಕೊಳ್ತು. ಹೀಗಾಗಿ ನಾವು ಅದನ್ನು ಶೀಘ್ರದಲ್ಲೇ ಎಲ್ಲ ತಯಾರಿಗಳೊಂದಿಗೆ ಮಾಡಬೇಕಂತಕೊಂಡು ನಾವು ತಯಾರಿ ಮಾಡಿದ್ವಿ. ಇದು ಬಹುದಿನದ ಬೇಡಿಕೆಯೂ ಕೂಡ ಆಗಿದೆ. ಇದಕ್ಕೆಲ್ಲ ಹಲವಾರು ತೊಂದರೆಗಳು, ಯಾಕಂದರೆ ಸರ್ಕಾರಿ ಮಾದರಿಯಲ್ಲಿ IVF ಕೊಡಬೇಕಂತ ವಿಧಾನಗಳ ಸರ್ಕಾರದಲ್ಲಿ ಎಲ್ಲೂ ಇರಲಿಲ್ಲ. ಕರ್ನಾಟಕ ಮೆಡಿಕಲ್ ಕಾಲೇಜ್ ಇದು ಒಂದೇ, ಅದು ನಮ್ಮ CSR ಫಂಡ್ನಿಂದ ಇಕ್ವಿಪ್ಮೆಂಟ್ ದೊರೆತು ಅಂತ ತಿಳ್ಕೊಂಡು ಹೀಗಾಗಿ ನಾವು IVF-ನ ಕೇಂದ್ರ ಸ್ಥಾಪನೆಗೆ ಮತ್ತು ಸದ್ಯದಲ್ಲೇ ಪ್ರಾರಂಭ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇದನ್ನು ಮನಗೊಂಡು ಇತ್ತೀಚೆಗೆ ನಡೆದಿರ್ತಕ್ಕಂಥ ಆರ್ಥಿಕ ಫೈನಾನ್ಸ್ ಕಮಿಟಿ ಮೀಟಿಂಗ್ನಲ್ಲಿ ಕೂಡ ಸರ್ಕಾರನೂ ಕೂಡ 3 ಮೆಡಿಕಲ್ ಕಾಲೇಜುಗಳಿಗೆ ಇದನ್ನು ಕೊಡಬೇಕಂತ ಈಗ ನಿರ್ಧಾರ ಮಾಡಿದೆ. ಒಂದು ಬೆಂಗಳೂರು, ಒಂದು ಮೈಸೂರು, ಕಲಬುರಗಿ. ಈ 3 ಕಾಲೇಜನ್ನು ಇಟ್ಕೊಂಡು KIMS ಈಸ್ ಆಲ್ವೇಸ್ ಫಸ್ಟ್. ಯಾಕಂದರೆ ನಾವೀಗ ಆಲ್ರೆಡಿ 90% ಕೆಲಸಗಳನ್ನು ಮಾಡಿದ್ದೀವಿ. ಇನ್ನು 10% ಮಾಡಿದರೆ ನಮ್ದು ಶೀಘ್ರ ಪ್ರಾರಂಭ ಆಗ್ತದೆ. ಈ ಇನ್ನುಳಿದ 3 ಮೆಡಿಕಲ್ ಕಾಲೇಜು ಪ್ರಾರಂಭದ ಹಂತದಲ್ಲಿದ್ದಾವೆ. ಸರ್ಕಾರ ಅನುದಾನ ಬಂದಾಗ ಅಲ್ಲಿ ಕೂಡ ಪ್ರಾರಂಭವಾಗ್ತದೆ. ಈಗ ನಾವು ಸದ್ಯದಲ್ಲೇ ಅದನ್ನು ಮಾಡೋ ತಯಾರಿಯಲ್ಲಿ ಇದ್ದೀವಿ. ಸರ್, ಅಂದಾಜು ಒಂದು ದಂಪತಿಗೆ 3 ವರ್ಷ ಅಂತ ಹೇಳಿದ್ರೆ ಎಷ್ಟು ಖರ್ಚಾಗ್ಬೋದು ಸರ್? 3 ವರ್ಷ ಸೇರಿ 3 ಸೈಕಲ್ಸ್. 3 ಸೈಕಲ್ ಒಂದ್ಸಲ ಫೇಲ್ ಆಗುತ್ತೆ. IVF ಸಕ್ಸಸ್ ರೇಟ್ ಇಸ್ ಅರೌಂಡ್ 40 to 60%. ಹಾಂ ಸರ್. ಸೊ ಎಲ್ಲ ಪೇಷಂಟ್ಗಳು ಕೂಡ ಒಂದೇ ಮಾದರಿ ಸಕ್ಸಸ್ ಆಗಿಲ್ಲ. ಹಾಂ ಸರ್. ಸೊ ಈಗ 1ನೇ ಸಾರಿ ಫೇಲ್ ಆದರೆ, 2ನೇ ಸಾರಿ ಫೇಲ್ ಆದರೆ, 3ನೇ ಸಾರಿ ಫೇಲ್ ಆದರೆ, 3ಕ್ಕೂ ಸೇರಿ 1,30,30,000 ಅಷ್ಟೇ ಅನುದಾನ ಕೊಡೋದು. ನಾವು ಅಷ್ಟರಲ್ಲೇ ಕೂಡ ಅದನ್ನೆಲ್ಲ ಖರ್ಚು ವೆಚ್ಚಗಳನ್ನು ನಾವು ನಿಗಿಸಬೇಕಾದ್ರೆ ಇಟ್ಸ್ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ದ ಇನ್ಸ್ಟಿಟ್ಯೂಟ್. ಸರ್, ಈಗ ದಂಪತಿಗೆ ಎಷ್ಟು ಖರ್ಚಾಗ್ಬೋದು? ಸ್ವಲ್ಪ ವೈಯಕ್ತಿಕವಾಗಿ ಏನು ಖರ್ಚಿಲ್ಲ ಅವ್ರದ್ದು? ವೈಯಕ್ತಿಕವಾಗಿ ದಂಪತಿಗಳಿಗೆ ನಾವು ಯಾವುದೇ ಹೊರೆ ಆಗದಂತೆ ನೋಡ್ಕೊಳ್ಳೋದೇ ನಮ್ಮ ಉದ್ದೇಶ ಇದೆ. ಓಕೆ. ಬಟ್ ಈ 1,34,000 ಆಗಲಿಲ್ಲಪ್ಪ ಅಂತಂತಂದ್ರೆ ಸರ್ಕಾರದ ಅನುಮತಿ ಮೇರೆಗೆ ಕೆಲವೊಂದು ಸಣ್ಣ ಪುಟ್ಟ ಚಾರ್ಜ್ಗಳನ್ನು ಮಾಡಬೇಕಾಗುವುದು. ಅದ್ರ ಬಗ್ಗೆ ನಾವು ಇನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ. ಅದು ಮಾಡ್ತಾ ಹೋದಾಗ ನಮ್ಗೆ ಹಂತದಲ್ಲಿ ಗೊತ್ತಾಗ್ತದೆ ಎಷ್ಟು ಖರ್ಚಾಗ್ತದೆ. ಓಕೆ. ಈಗ ಇದು ಏನು ಸರ್, ಅನುಮತಿ ಪತ್ರ ಎಲ್ಲ ಬಂದಿದೆ ಸರ್ಕಾರದಿಂದ? ಸರ್ಕಾರದಿಂದ ಪ್ರಾರಂಭಕ್ಕೆ ಅನುಮತಿ ಪತ್ರ ಬಂದಿದೆ. ಈಗ ಲೈಸೆನ್ಸ್ ಬಂದ ತಕ್ಷಣ ನಾವು ಪ್ರಾರಂಭ. ಲೈಸೆನ್ಸ್ ಬಂದ ಲೈಸೆನ್ಸ್ ಬರ್ತದೆ, ನಾವು ಏನು ಮಾಡೋಕ್ಕೆ. ಈಗ ಸಾಮಾನ್ಯವಾಗಿ ಅಂದಾಜು ಎಷ್ಟು ದಿನಗಳಾಗ್ಬೋದು ಸರ್ ಇದೆಲ್ಲ ಓಪನ್ ಆಗಿ? ಈಗ ಆಲ್ರೆಡಿ ಮೀಟಿಂಗ್ ಆಗಿದೆ, ಅಪ್ಲೈ ಮಾಡಿದ್ದೀವಿ. ಅದು ಬೇಕಾಗಿರ್ತಕ್ಕಂಥ 2 ಲಕ್ಷಗಳ ದುಡ್ಡುಗಳನ್ನು ಕೂಡ ನಾವು ಕಟ್ಟಿಯಾಗಿದೆ. ಸರ್ಕಾರದಿಂದ ಬರಬೇಕಷ್ಟೇ. ನಮ್ಮ ಕಡೆಯಿಂದ ಎಲ್ಲ ತಯಾರಿಗಳು ಮುಗಿದಿದ್ದಾವೆ.